ನಾನು ಯಾವತ್ತಿದ್ರೂ ಕ್ವೀನೇ. ರಾಜ್ರ ಕಂಡ್ರೆ ನನಗಾಗೋದಿಲ್ಲ, ಅವ್ರನ್ನ ಹೊಸ್ಕಾಕ್ಬಿಡ್ಬೇಕನ್ಸುತ್ತೆ. ಈ ಕ್ವೀನ್ ಡಿಸೈಡ್ ಮಾಡಿದ್ಮೇಲೆ ರಾಜ ಸೋಲ್ಲೇಬೇಕು. ಫ್ರೆಂಡ್ಸ್, ಗೊತ್ತಾಯ್ತಲ್ಲ, ನಮ್ಮ ಕ್ವೀನ್ ಹೇಳಿದ್ಮೇಲೆ ನಾವೇ ಗೆಲ್ಲೋದು. ಫಾಲೋ ಮೀ. ನಡೆದಿರೋ ವಿಷಯನ ನಾನು ನಿಮಗೆ ಹೇಗೆ ಹೇಳಲಿ? ಹೇಗಿದೆ ಅರೇಂಜ್ಮೆಂಟ್ಸು? ತುಂಬಾ ಚೆನ್ನಾಗಿದೆ ಪ್ರೀತು. ಪಾರ್ವತಿಯವ್ರ ಪರವಾಗಿ ನಾನ್ ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ. ವೆಲ್ಕಮ್ ವೆಲ್ಕಮ್. Pause. Super. Okay, ಇವ್ರು ಬರಲಿ. Smile. Yes, super. ಭಾವ, ವಿಶ್ ಮಾಡಲ್ವಾ? ಹ್ಯಾಪಿ ಬರ್ಡೇ ಪಾರ್ವತಿ. ಥ್ಯಾಂಕ್ಸ್ ಯಜಮಾನ್ರೆ. ನಾವೆಲ್ಲ ಸೇರ್ಕೊಂಡು ನಿನಗೆ ಸೀಕ್ರೆಟ್ ಗಿಫ್ಟ್ ಅನ್ನ ಕೊಟ್ವಿ. ಈಗ ನೀನ್ ನಮ್ಗೇನ್ ಗಿಫ್ಟ್ ಕೊಡ್ತೀಯಾ? ಅದೇ ರಿಟರ್ನ್ ಗಿಫ್ಟ್. ಏನು, ಪಾರ್ವತಿ ರಿಟರ್ನ್ ಗಿಫ್ಟ್ ಕೊಡ್ತಾಳಾ? ಹ್ಞೂ, ಮತ್ತೆ ಪಾರ್ವತಿನ ಏನ್ ಅನ್ಕೊಂಡಿದ್ದೀರಾ ಅನುಷ್ಕಾ? ಯಾವುದೇ ಕಾರಣಕ್ಕೂ ಈ ಚಾನ್ಸ್ ನ ಮಿಸ್ ಮಾಡ್ಕೊಳ್ಳೇಬಾರ್ದು ಪ್ರೀತು. ಅದು ಅಲ್ಲದೆ ನಮ್ ಪಾರ್ವತಿ ಕೊಡ್ತಾ ಇರೋ ಗಿಫ್ಟು ತುಂಬಾ ಇಂಪಾರ್ಟೆಂಟು. ಯಾರು ಅದನ್ನ ಊಹಿಸಕ್ಕೂ ಸಾಧ್ಯ ಇಲ್ಲ ಅಂತ ಗಿಫ್ಟು. ಅದು ಅಲ್ಲದೆ ಆ ಗಿಫ್ಟು ಪಾರ್ವತಿ ಹತ್ರನೇ ಇದೆ ಅಲ್ವೇ ನಮ್ಮ ಪಾರು? ಜನನಿಮ್ಮ, ಸ್ವಲ್ಪ ಈ ಕಡೆ ಬರ್ತೀಯಾ?
ಅಯ್ಯೋ ಇದೇನಿದು ಪಾರ್ವತಿ ಹುಟ್ಟುಹಬ್ಬಕ್ಕೆ ಅಂತ ನಮ್ಮ ಗಣಿ ಬರೋ ಚಿತ್ರಗಳು ಹೀಗೆ ಹೊರತಿದೆಯಲ್ಲ. ನಮ್ಮ ಪಾರ್ವತಿಗೆ ಇದರಿಂದ ಏನಾದರೂ ಕೆಡಕಾಗುತ್ತಾ? ದೇವ್ರೆ, ಕೆಟ್ಟವ್ರಿಗೆ ಒಳ್ಳೇದನ್ನೇ ಬಯಸೋ ನಮ್ಮ ಪಾರ್ವತಿಗೆ ಯಾವ ಕೆಡಕು ಆಗದೆ ಇರ್ಲಪ್ಪ. ಲೇ, ನಿನ್ ಕತ್ತಲ್ಲಿ ತಾಳಿ ಏನೈತೆ? ಅಪ್ಪ, ಏನಮ್ಮ ಇದೆಲ್ಲ? ಏನಿಲ್ಲ ಹನುಮಂತು, ಪಾರ್ವತಿ ಬರ್ತಡೇಗೆ ಅಂತ ಇದನ್ನೆಲ್ಲ ಅರೇಂಜ್ ಮಾಡಿದ್ವಿ. ಹೌದಾ? ಅಲ್ಲ ಚಿಕ್ಕ ಯಜಮಾನ್ರೆ, ನಮ್ಮಂತ ಬಡವರಿಗೆ ಇದೆಲ್ಲ ಯಾಕೆ ಬೇಕಿತ್ತು? ಸಾರ್ಥಿ, ಶ್ರೀಮಂತಿಕೆನ ಯಾವತ್ತೂ ದುಡ್ಡಿಂದ ಅಳಿಬಾರ್ದು, ಪ್ರೀತಿಯಿಂದ ಅಳಿಬಾರ್ದು. ನಿನ್ನ ಕೇಳ್ತಾ ಇರೋದು, ನಾನು ಉಡುಗೊರೆ ಹಾಕಿ ಕೊಟ್ಟಿದ್ದ ಗೆಜ್ಜೆನ ನೀನ್ ಯಾಕೆ ಹಾಕೊಂಡಿಲ್ಲ? ಅದು ಇವತ್ತು ಬರ್ಡೇ ದಿನ. ಅಲ್ಲ ಪಾರ್ವತಿ, ನಿನ್ನೆ ನೀನು ನನಗೆ ಕೊಟ್ಟಿದ್ದ ಮಾತನ್ನ ಅಷ್ಟು ಬೇಗ ಮರ್ತ್ಬಿಟ್ಯಾ? ನಾನು ಪ್ರೀತಿಯಿಂದ ಕೊಟ್ಟಿದ್ದ ಗೆಜ್ಜೆಗೆ ಅಷ್ಟೇನಾ ಬೆಲೆ ಪಾರ್ವತಿ? ಯಜಮಾನ್ರೆ, ಮಾತಾಡ್ಬೇಡ ಪಾರ್ವತಿ. ನೀನ್ ಏನೇ ಕಾರಣ ಹೇಳಿದ್ರು ನಾನು ಕೇಳಲ್ಲ. ನಾನ್ ಕೊಟ್ಟಿರೋ ಗೆಜ್ಜೆನ ನೀನ್ ಹಾಕೊಳ್ಳೋವರೆಗೂ ನಾನ್ ನಿನ್ನ ಹತ್ರ ಮಾತಾಡಲ್ಲ. ಬೇರೆ ಎಲ್ಲೋ ಇರೋ ಪರಿಸ್ಥಿತಿ ಬಂದರೆ ಯಾವ ಹೆಣ್ಣಿಗೆ ಆಗಲಿ ತುಂಬ ಸಂಕಟ ಆಗುತ್ತೆ ಅಂತ ನಂಗೆ ಗೊತ್ತು. ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ ಪ್ರೀತು. ಪಾರ್ವತಿಯವರು ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ನಾನಲ್ಲಿ ಆರಾಮಾಗಿದ್ದೀನಿ. ಈ ಮನೆಗೆ ಬರೋ ದಿನಕ್ಕೆ ನಾನು ಕಾಯ್ತಾ ಇರ್ತೀನಿ, ಆಯ್ತಾ? ಯಕಶ್ಚಿತ್ ಪಾತ್ರೆ ತೊಳೆಯುವ ಪಾರ್ವತಿಯಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದೊಂದು ಬದುಕೆ, ಇದೊಂದು ಜನ್ಮವೇ. ಓ ದುರ್ವಿಧಿಯೇ, ದುರ್ವಿಧಿಯೇ. ನಾನೇ ಸರ್ವಶಕ್ತಳೆಂದುಕೊಂಡರೆ ಅದಾವ ಶಕ್ತಿ ನನ್ನ ಎದುರು ನಿಂತು ನನ್ನನ್ನು ಕಾಡುತ್ತಿದೆ. ಅದಾವ ಶಕ್ತಿ ಕೆಲಸದವಳನ್ನೇ ನನ್ನ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ನನ್ನ ಮುಖಭಂಗವನ್ನು ಮಾಡಿ ನನ್ನ ತಲೆ ತಗ್ಗಿಸುವಂತೆ ಮಾಡಿದೆ. ಈ ಅವಮಾನವನ್ನು ನಾನು ಸಹಿಸಲಾಗುವುದಿಲ್ಲ. ಉತ್ತರ ಹೇಳಿ ಗುರೂಜಿ, ಉತ್ತರ ಹೇಳಿ. ಆಕ್ಟಿಂಗ್ ಅದ್ಭುತವಾಗಿತ್ತು.
ಪಾರ್ವತಿ, ಇವತ್ತು ನಿನ್ ಹುಟ್ಟಿದ ಹಬ್ಬ ಅಂತ ನನಗೆ ಸ್ವಲ್ಪ ತಡವಾಗಿ ಗೊತ್ತಾಯ್ತು. ಇಲ್ಲಾಂದ್ರೆ ಜೋರಾಗಿ ಆಚರಿಸ್ಬೋದಾಗಿತ್ತು. ಸದಾ ನಿನ್ನ ಮುಖದಲ್ಲಿ ನಗು ಹೀಗೆ ಇರ್ಲಮ್ಮ. ಬ್ರೋ, ಮಾಮ್ ನಿನಗೆ ಹೇಳಿದ್ದು. ನಾನು ಗೆಜ್ಜೆ ಹಾಕೊಂಡಿಲ್ಲ ಅಂತ ನಿಮಗೆ ಬೇಜಾರಾಗ್ತಿದೆ. ಆದರೆ ಏನಾಯಿತು ಅನ್ನೋ ಸತ್ಯನ ನಾನು ಹೇಗೆ ಹೇಳಲಿ ಯಜಮಾನ್ರೆ? ಅಮ್ಮ, ಆಶೀರ್ವಾದ ಮಾಡಿ. ಅಮ್ಮ ಆದವಳು ಅದ್ಯಾವುದನ್ನು ಮನಸ್ಸು ಹಚ್ಕೊಳ್ದೆ ಪ್ರತಿ ಸತಿ ನಮ್ಮನ್ನು ಕ್ಷಮಿಸ್ತಾ ಬರ್ತಾಳೆ. ಅದಕ್ಕೆ ಅನ್ಸುತ್ತೆ ಅಮ್ಮನ್ನ ಕ್ಷಮ್ಯ ದರಿದ್ರಿ ಅಂತ ಹೇಳೋದು. ಏನು ಸ್ವಾರ್ಥ ಇಲ್ಲದೆ ಪ್ರೀತಿ ಹಂಚೋ ಏಕೈಕ ಹೆಣ್ಣು ಅಂದ್ರೆ ಅಮ್ಮ. ಅಮ್ಮ ಇಲ್ಲ, ನಾನಿವಾಗಲೇ ಹೋಗಿ ಅಮ್ಮನ ಹತ್ರ ಸಾರಿ ಕೇಳಬೇಕು. ಬಿಡಿ, ಅವಳ ಮೊದಲನೇ ದಿನದಿಂದಾನೂ ನನಗೆ ಅವಳು ಕಂಡ್ರೆ ಆಗಲ್ಲ, ಅಲರ್ಜಿ. ಆದ್ರೆ ನಿನಗೆ ಯಾಕೆ ಅವಳನ್ನ ಕಂಡ್ರೆ ಅಲರ್ಜಿ? ನಾನ್ ಮದ್ವೆ ಆಗ್ಬೇಕಾಗಿರೋ ಆ ದಿನ ಹೊಂಚ್ ಹಾಕಿ ತನ್ನ ಬುಟ್ಟಿಗೆ ಹಾಕೋತಾಳೆ ಅನ್ನೋ ಅನುಮಾನ ನಿಮ್ ತರ ನನಗೂ ಇದೆ. ಅದಕ್ಕೆ ನಾಳೆಯಿಂದ ಬೇರೆ ತರ ಆಟನೇ ಶುರು ಮಾಡ್ತೀನಿ. ಅದೇನ್ ಆಟ ಅಂತ ನನ್ಗೂ ಸ್ವಲ್ಪ ಹೇಳಿ ಗುರುಜಿ. ಯು ವೇಟ್ ಅಂಡ್ ವಾಚ್. ಫ್ರೆಂಡ್ಸ್, ಗುರೂಜಿಗೆ ನನ್ನ ಕಂಡ್ರೆ ಭಯ. ಆ ಆಟ ಏನು ಅಂತ ಹೇಳ್ಬಿಟ್ರೆ ಅವ್ರಿಗಿಂತ ಮುಂಚೆ ನಾನೇ ಆಟನ ಶುರು ಮಾಡ್ಬಿಡ್ತೀನಿ ಅಂತ ಆ ಭಯ ಇರ್ಬೇಕು. ನೀವಲ್ಲಿ ಏನೇ ಕೆಲಸ ಮಾಡಿದ್ರು ನನಗೆ ಒಬ್ಳು ಒಳ್ಳೆ ಸ್ನೇಹಿತೆ ಹಿತೈಷಿ. ನಮ್ಮಿಬ್ಬರ ಮಧ್ಯೆ ಯಾವುದೇ ಭೇದ ಭಾವ ಮನಸ್ತಾಪ ಬರಬಾರ್ದು. ಈಗ ನಾವು ಹೇಗಿದ್ದೀವೋ ಮುಂದೇನು ಹಾಗೆ ಇರಬೇಕು ಅನ್ನೋದು ನನ್ನ ಆಸೆ. ಪಾರ್ವತಿಯವರೇ, ಯಾಕೆ ಡಲ್ ಆಗಿದ್ದೀರಾ? ಏನಾಯ್ತು? ನೀವು ಹುಟ್ಟಿದ ದಿನ ನಗ್ನಗ್ತಾ ಸಂತೋಷವಾಗಿರ್ಬೇಕು ತಾನೆ? ಯಾರಾದ್ರೂ ಏನಾದ್ರು ಅಂದ್ರ? ಚೇಚೆ, ಹಾಗೆಲ್ಲ ಏನೂ ಇಲ್ಲ, ನಾನು ಖುಷಿಯಾಗೇ ಇದ್ದೀನಿ. ಸಾರಿ ಮಾ. ತಪ್ಪ ನಿನ್ನಿಂದನಾ? ಏನಾಗಿದೆಯಪ್ಪ? ನಿಮಗೆ ಹೇಳಿದೆ, ನಿಮ್ಮನ್ನು ಕೇಳಿದೆ, ನಾವಿವತ್ತು ಪಾರ್ವತಿ ಬರ್ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಏನ್ ಹೇಳ್ತಾ ಇದೀಯ ಆದಿ? ಪಾರ್ವತಿ ಬರ್ತ್ಡೇನ ನೀವೆಲ್ಲ ಸೇರ್ಕೊಂಡು ಸೆಲೆಬ್ರೇಟ್ ಮಾಡಿದ್ರ? ಯಾಕಿಂತ ಹುಚ್ಚಾಟ? ಅರಸನ ಕೋಟೆ ಮನೆತನದ ನಾವೆಲ್ಲಿ, ಅವಳೆಲ್ಲಿ?
ಪ್ರಕಾರ ನಿಮ್ಮಿಬ್ಬರು ಮದುವೆ ನಡೆದು ಬಿಡಬೇಕು. ಆಗಲೇ ನನಗೆ ನೆಮ್ಮದಿ. ಯೋಚನೆ ಮಾಡಬೇಡಿ ಅಮ್ಮ, ನೀವು ಅಂದ್ಕೊಂಡಿರೋ ಹಾಗೆ ಇವತ್ತಲ್ಲ ನಾಳೆ ನೆರವೇರುತ್ತೆ. ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಿ ನೀವು ಆರೋಗ್ಯ ಹಾಳು ಮಾಡ್ಕೋಬೇಡಿ. ಈಗ ತಾನೇ ಚೇತರಿಸ್ಕೋತಾ ಇದ್ದೀರಾ, ಮತ್ತೆ ನಿಮ್ಮ ಆರೋಗ್ಯಕ್ಕೆ ಏನಾದರೂ ಆದರೆ ಅದನ್ನು ತಡ್ಕೊಳ್ಳೋಕ್ಕೆ ನಮ್ಮಿಂದ ಆಗಲ್ಲ ಅಮ್ಮ. ನನಗೆ ನಿಮ್ಮ ಖುಷಿ ಸಂತೋಷದ ಜೊತೆ ನಿಮ್ಮ ಆರೋಗ್ಯ ಕೂಡ ಮುಖ್ಯ. ಆದಿ, ನಿನ್ನಂಥ ಮಗ ನನ್ನ ಜೊತೆ ಇರೋವಾಗ ನನ್ನ ಆರೋಗ್ಯಕ್ಕೆ ಏನಾಗತ್ತಪ್ಪ? ಏನೂ ಆಗಲ್ಲ. ಆ ಅದೃಷ್ಟನ ನಾವು ಪಡ್ಕೊಂಡ್ ಬಂದಿಲ್ಲ ಮಗನೆ. ಯಾಕಪ್ಪ, ನಾವು ಕಷ್ಟಪಟ್ಟು ದುಡಿದ್ರೆ ಶ್ರೀಮಂತರಾಗ್ಬೋದಲ್ವಾ? ಕಷ್ಟಪಟ್ಟು ದುಡಿಯೋರೆಲ್ಲ ಶ್ರೀಮಂತರಾಗಲ್ಲಪ್ಪ. ಅದಕ್ಕೆ ಯೋಗ್ಯತೆ ಅರ್ಹತೆ ಎಲ್ಲ ಇರಬೇಕು. ಅದು ನನಗಿಲ್ಲ. ಅಪ್ಪ ಬೇಜಾರು ಮಾಡ್ಕೋಬೇಡ ಅಪ್ಪ. ನಾನು ದೊಡ್ಡವನಾದ್ಮೇಲೆ ಶ್ರೀಮಂತನಾಗಿ ನಿನ್ನೂ ಹಾಕೊಂಡು ಏರೋಪ್ಲೇನ್ ಮೇಲೆ ಕುಡ್ಸ್ಕೊಂಡು ಬೇರೆ ಬೇರೆ ದೇಶ ಎಲ್ಲ ಸುತ್ತಾಡ್ಸ್ಕೊಂಡ್ ಕರ್ಕೊ ಬರ್ತೀನಿ. ಬೇಜಾರು ಮಾಡ್ಕೋಬೇಡ. ಯಾಕಪ್ಪ ನಗ್ತಿದ್ಯಾ? ಏರೋಪ್ಲೇನ್ ಮೇಲೆಲ್ಲ ಕೂತ್ಕೊಳ್ಳೋಕ್ಕಾಗತ್ತೆ, ಒಳಗಡೆ ಅಲ್ವಾ ಕೂತ್ಕೊಳ್ಳೋದು? ಯಾವ ಬಾಯಲ್ಲಿ ಹೇಳಿ? ಮತ್ತೆ ಮತ್ತೆ ನಾನು ಅವ್ರ ಮೇಲೆ ಆರೋಪ ಮಾಡೋದು, ನೀವು ಅವ್ರಿಗೆ ಬೈಯೋದು, ಅದರಿಂದ ಮನೆ ನೆಮ್ಮದಿ ಹಾಳಾಗೋದು, ಇದೆಲ್ಲ ಯಾವುದು ಬೇಡ ಅಂತ ನಾನು ಹೇಳಲಿಲ್ಲ ಯಜಮಾನ್ರೆ. ಜೇನಿನ್ ಗೂಡ್ ನೋಡಿ ಖುಷಿ ಪಡ್ಬೇಕೆ ಹೊರತು ಅದಕ್ಕೆ ಕಲ್ಲು ಹೊಡಿಬಾರ್ದು ಅಂತ ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ. ಅದ್ ಎಷ್ಟೇ ಕಷ್ಟ ಬಂದ್ರು ನಾನು ಅದನ್ನ ಸಹಿಸ್ಕೋತೀನಿ. ಯಾವತ್ತು ಖುಷಿನ ಹಂಚಬೇಕು, ದುಃಖನ ನಾವೊಬ್ರೆ ನುಂಗಬೇಕು. ನಿನಗೊಂದು ಸ್ವಲ್ಪನೂ ಫೀಲ್ ಆಗ್ತಾ ಇಲ್ವಾ ಪಾರ್ವತಿ? ನನ್ನನ್ನು ಕ್ಷಮಿಸ್ಬೇಡಿ ಯಜಮಾನ್ರೆ. ನಿಮ್ಮಿಂದ ಪಡ್ಕೊಂಡಿದ್ದ ಉಡುಗೊರೆನ ನನ್ನ ಕೈಯಲ್ಲಿ ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಅಲ್ಲ, ನಾನು ಅವಳಿಗೆ ಕೊಟ್ಟ ಗೆಜ್ಜೆಗೋಸ್ಕರ ನಾನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ? ನನ್ನ ಮನಸ್ಸಿಗೆ ಯಾಕೆ ಇಷ್ಟೊಂದು ದುಃಖ ಆಗ್ತಾ ಇದೆ? ಯಾಕೆ ಅಂದ್ರೆ ಪಾರ್ವತಿ ನನ್ನ ಬೆಸ್ಟ್ ಫ್ರೆಂಡ್. ಹೂವೆ, ಮತ್ತೆ ನನಗ ಗೆಜ್ಜೆ ಸಿಗೋ ಹಾಗೆ ಮಾಡು. ನಮ್ಮಿಬ್ರು ಬಾಂಧವ್ಯದ ಮೇಲೆ ಯಾರ್ದೋ ಕಣ್ ಬಿದ್ದಿದೆ. ನಮ್ ಪವಿತ್ರವಾದ ಸಂಬಂಧದ ಮೇಲೆ ಯಾರ್ ಕೆಟ್ಟ ಕಣ್ಣು ಬೀಳ್ದೇ ಇರೋ ಹಾಗೆ ನೋಡ್ಕೋ. ಅಷ್ಟು ಗೊತ್ತಾಗಲ್ವಾ? ಮನೆ ಮುಂದೆ ಇರೋ ಜಗ್ಲೀಲಿ. ಹೌದಾ? ಆದ್ರೆ ಈ ಮನೆ ಮುಂದೆ ಜಗ್ಲಿ ಎಲ್ಲಿದೆ? ಜನನಿಯವರೇ, ಇದು ಈ ಮನೆ ಅಲ್ಲ, ಯಾವ್ದೋ ಹಳ್ಳಿ ಮನೆ. ಓ ಹಾಗಾ? ವಾವ್, ಈ ಹೂ ಎಷ್ಟು ಚೆನ್ನಾಗಿದೆ ಅಲ್ವಾ? ಯಾವ ಹೂ ಇದು? ಅಷ್ಟು ಗೊತ್ತಾಗಲ್ವಾ? ದಾಸವಾಳದ ಹೂವು. ಓ ಹೌದಾ? ಒಂದ್ಸಲ ಕಣೋ. ನನ್ ಹುಟ್ಟಬ್ಬ ಮುಗಿಯಕ್ಕೆ ಇನ್ನೂ ಟೈಮ್ ಇದೆ.
ಈಗಲೂ ಶುಭಾಶಯ ಹೇಳಿ ಇದೇ ಚಿತ್ರನ ನಿಮಗೆ ಉಡುಗೊರೆ ಹಾಕ್ಕೊಡು. ತಗೋ. ಅಕ್ಕ ಇದ್ರಲ್ಲಿ ನಿನ್ ತಲೆನೇ ಇಲ್ಲ, ಬೇರೆ ಬಿಡ್ಸ್ಕೊಡ್ತೀನಿ. ತಲೆ ಇಲ್ಲಿದೆ, ಕೊಡು. ಪಾರ್ವತಿ, ಅವನ್ ಮತ್ತೆ ಏನಾದ್ರು ಏನಕ್ಕ ಯಾರ್ದೋ ನೆನ್ಸ್ಕೊಂಡ್ ನಗ್ತಾ ಇದ್ಯಾ? ಚಿಕ್ಕ ಯಜಮಾನ್ರು ನೆನ್ಪಾದ್ರಾ? ತರ್ಲೆ ಸದಾಶಿವಂಗೆ ಅದೇ ಧ್ಯಾನ ಅನ್ನೋ ಹಾಗೆ ಯಾವಾಗ್ಲೂ ನಿನ್ ಚಿಕ್ಕ ಯಜಮಾನ್ರನ್ನೇ ನೆನ್ಸ್ಕೊಂಡಿರ್ಲೇನೋ. ಹಾಗಾದ್ರೆ ಚಿಕ್ಕ ಯಜಮಾನ್ರ ಮೇಲೆ ಪ್ರೀತಿ ಇಲ್ವಾ? ಪ್ರೀತಿ ಯಾವಾಗ್ಲೂ ಇರುತ್ತೆ ಗಣಿ, ಆದ್ರೆ ಕೆಲವೊಬ್ರು ಅದನ್ನ ಮನ್ಸಲ್ಲೇ ಬಚ್ಚಿಟ್ಕೊಂಡಿರ್ತಾರೆ. ನಾನ್ ಇವ್ರ ಪ್ರೀತಿ ಬಗ್ಗೆ ಕೇಳಿದ್ರೆ ಇವ್ರು ಇನ್ಯಾರ್ದೋ ಪ್ರೀತಿ ಬಗ್ಗೆ ಹೇಳ್ತಿದಾರಲ್ಲ, ಯಾರ್ದು? ಇರ್ಲಿ, ಕಂಡಿಡಿತೀನಿ. ಅದ್ ಸರಿ, ಅಖಿಲಮ್ಮನ ಹತ್ರ ಈ ಗೆಜ್ಜೆ ಹೇಗ್ ಹೋಯ್ತು? ಓ, ಇದ್ರಲ್ಲಿ ನಿನ್ ಕೈವಾಡ ಏನಾದ್ರು ಇದೆಯಾ? ಅದೇ ನಿನ್ನೆ ನಾನು ನಿನ್ನ ಹತ್ರ ಬಂದು ಹತ್ಕೊಂಡು ಈ ಗೆಜ್ಜೆ ನನ್ನ ಹತ್ರ ಇಲ್ಲ ಅಂತ ತುಂಬಾ ಗೋಳಾಡದ್ನಲ್ಲ, ಅದಕ್ಕೆ ಇದ್ರಲ್ಲಿ ನಿನ್ ಕೈವಾಡ ಏನಾದ್ರು ಇದ್ಯಾ? ಇರ್ಲಿ ಬಿಡ್ಲಿ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸರಿ ಸರಿ, ನಿನ್ ಹತ್ರ ಮಾತಾಡ್ತಾ ಕೂತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಈಗ ನಾವಿಬ್ರು ಯಜಮಾನ್ರ ರೂಮ್ಗೆ ಹೋಗಿ ಈ ಗೆಜ್ಜೆ ಇಟ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ಸೋಣ. ಫ್ರೆಂಡ್ಸ್, ಅಯ್ಯೋ ಅಯ್ಯೋ ಅಯ್ಯೋ, ನೀವು ಬರ್ಬೇಡಿ, ಹೋಗಿ ದೂರ ಹೋಗಿ ಹೋಗಿ ಹೋಗಿ. ಹಾ, ನೀವು ಮುಂದೆ ಬಂದ್ಬಿಟ್ರೆ ಅವಳು ಬೇಗ ಬಂದ್ಬಿಡ್ತಾಳೆ, ಅಲ್ಲೇ ಇರಿ, ಗೊತ್ತಾಯ್ತಾ? ಮೇಡಮ್ ಸಕ್ರೆ. ಹೇ ಪಾರ್ವತಿ, ಕಾಲಿಗೆ ನಾಯಿ ಚಕ್ರ ಹಾಕೊಂಡು ಓಡಾಡ್ತಿದ್ಯೇನೆ? ಇಲ್ಲ ಮೇಡಮ್, ಆದ್ರೆ ನನಗೆ ಯಾಕೋ ಭಯ ಆಗ್ತಿದೆ. ಕೊಡಿಲಿ ಸಕ್ರೆನಾ? ಬೇಡ ಬಿಡು. ಇವಾಗ ನೋಡ್ತೀನಿ. ಆಹಾ, ಎಷ್ಟು ಅದ್ಭುತವಾಗಿದೆ ಕಾಫಿ. ಬಲ್ಲ ಬಂದಿಲ್ಲ. ಇನ್ನೊಂದು ಸಿಪ್ ಕುಡಿತೀನಿ. ಆಹಾ, ಬಲ್ಲ ಎಷ್ಟೊತ್ತು ಪಟಪಟ ಅಂತ ಬರ್ತಿದ್ದವಳು ಇವಾಗ ಯಾಕೆ ಬರ್ಲಿಲ್ಲ? ಏನ್ ಮಾಡ್ತಿದ್ದಾಳಂತ ನಾನು ಅಲ್ಲಿಗೆ ಹೋಗಿ ನೋಡ್ತೀನಿ. ಫ್ರೆಂಡ್ಸ್, ಫಾಲೋ ಮೀ. ಫ್ರೆಂಡ್ಸ್, ನನ್ನನ್ನೇನು ಇವಳು ಗೂಬೆ ಅನ್ಕೊಂಡ್ಬಿಟ್ಟಿದ್ದಾಳ? ತಾಳಿ ವಿಷಯದಲ್ಲಿ ನನ್ನನ್ನ ಯಾಮಾರಿಸ್ದಂಗೆ ಗೆಜ್ಜೆ ವಿಷಯದಲ್ಲೂ ನನ್ನ ಯಾಮಾರ್ಸಕ್ ನೋಡ್ತಿದ್ದಾಳೆ. ನಾನ್ ಯಾಮಾರ್ಬಿಡ್ತೀನ? ನನಗ್ ಗೊತ್ತು ಅವಳ ಹತ್ರ ಗೆಜ್ಜೆ ಇಲ್ಲ ಅಂತ. ಹೇ ಹೂವೆ, ನೀನ್ ಹೇಗ್ ಬಾಡ್ ಹೋಗಿದ್ಯೋ ನನ್ನ ಮನ್ಸು ಹಾಗೆ ಬಾಡ್ ಹೋಗಿದೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಿನ್ ಕ್ಲೋಸ್ ಫ್ರೆಂಡ್ ಪಾರ್ವತಿ ಕೊಟ್ಬಿಟ್ಟೆ ಅನ್ಸುತ್ತೆ. ಅದಕ್ಕೆ ನನ್ನ ಮಾತಿಗೆ ಬೆಲೆನೇ ಕೊಡಲ್ಲ. ಏನೋ ಪಾರ್ವತಿಗೆ ಯಾಕೆ ಇಷ್ಟು ಬೈತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಮತ್ತಿನ್ನೇನು,
ನಾನು ಗೆಜ್ಜೆ ಕೊಟ್ರೆ ಅದನ್ನ ಹಾಕೊಂಬಂದಿಲ್ಲ, ಎತ್ತಿಟ್ಬಿಟ್ಟು ಜಂಬ ತೋರಿಸ್ತಾಳೆ. ನೀನೇ ಹೇಳು, ಅದು ಸರಿನಾ? ತಪ್ಪು ತಾನೆ? ನೀನೆಲ್ಲ ಹೇಳ್ತೀಯ? ನೀನು ಪಾರ್ವತಿಗೆ ಸಪೋರ್ಟ್ ಅಲ್ವಾ? ಯಾಕೆ ಹೇಳು? ಅವಳು ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ? ಅದಕ್ಕೆ ಇರ್ಲಿ ಇರ್ಲಿ, ಎಷ್ಟು ದಿನ ಆಟ ಆಡಿಸ್ತಾಳೋ ನಾನು ನೋಡ್ತೀನಿ. ಸೊಸೆ ಅಲ್ಲಿ ಹೇಗಿದ್ದಾಳೋ ಏನೋ ಅತ್ತೆ. ಪಾರ್ವತಿ ಜೊತೆಗಿರೋದ್ರಿಂದ ಅವಳು ಚೆನ್ನಾಗೇ ಇರ್ತಾಳೆ. ಆ ಮನೇಲಿ ಎಲ್ಲರೂ ಅವಳನ್ನ ಚೆನ್ನಾಗೇ ನೋಡ್ಕೋತಿದ್ದಾರೆ. ನೀನ್ ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ. ಆದ್ರೂ ಅತ್ತೆ, ಅವಳಿಗೂ ಕೆಲವು ಆಸೆ ಆಕಾಂಕ್ಷೆಗಳಿರುತ್ತಲ್ವಾ. ಸೊ ಜನನಿನ ಖುಷಿ ಪಡ್ಸೋಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅತ್ತೆ. ಅದೇನು ಅಂತ ಹೇಳಮ್ಮ. ಕಾಣಿಸ್ತಾ ಇಲ್ವಾ ಅಂತ ಕೇಳು ಹೂವೆ. ಅವ್ರ ಕೆಲಸ ಮಾಡ್ತಿರೋದು ನನಗ್ ಕಾಣಿಸ್ತಿದೆ. ಯಾಕೆ ಅಂದ್ರೆ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಆದ್ರೆ ಅವ್ರಿಗೆ ನಾನು ಏನ್ ಮಾಡ್ತಿದ್ದೀನಿ ಅನ್ನೋದು ಕಾಣಿಸ್ತಿಲ್ವಲ್ಲ. ಯಾಕೆ ಅಂದ್ರೆ ಅವ್ರು ನನ್ನ ನೋಡಿಲ್ವಲ್ಲ ಹೂವೆ. ಅದಕ್ಕೆ ಒಂದ್ಸತಿ ಅವ್ರಿಗೆ ನಾನು ಏನ್ ಮಾಡ್ತಿದ್ದೀನಿ ಅಂತ ನೋಡಕ್ ಹೇಳು ಹೂವೆ. ನಾನ್ ನೋಡಲ್ಲ ಅಂತ ಹೇಳು ಹೂವೆ. ಸರಿ ಹೂವೆ, ಅವ್ರಿಷ್ಟ, ನಾನ್ ಬಲ್ವಂತ ಮಾಡಲ್ಲ. ಯಜಮಾನ್ರೆ, ನೀವ್ ಕೊಟ್ಟಿದ್ ಗೆಜ್ಜೆ ತಂದಿದ್ದೀನಿ. ಇದನ್ನ ನೀವೇ ನಿಮ್ ಕೈಯಾರ ಹಾಕ್ತೀರಾ? ಪಾರ್ವತಿ, ನಿನ್ನೆ ಕೇಳ್ತಾ ಇರೋದು, ನೀನ್ ಈ ಕಾಲ್ಗೆಜ್ಜೆ ಹಾಕೊಂಡಿದ್ದು ಯಾರಾದ್ರೂ ನೋಡಿದ್ರಾ? ಹಾಕೋಬೇಡ ಅಂತ ಹೇಳಿದ್ರಾ? ಯಜಮಾನ್ರೆ, ಈಗ ಸದ್ಯಕ್ಕೆ ನೀವು ನನ್ನ ಹತ್ರ ಅದ್ರ ಬಗ್ಗೆ ಎಲ್ಲ ಏನು ಕೇಳಬೇಡಿ. ಅನಿವಾರ್ಯ ಕಾರಣಗಳಿಂದ ಗೆಜ್ಜೆ ನನ್ನ ಕಾಲಲ್ಲಿ ಇರಲಿಲ್ಲ. ಈಗ ನಿಮ್ಮ ಮುಂದೆ ತಂದಿದ್ದೀನಲ್ವಾ, ಹಾಕಿ. ನನ್ನ ಮನಸ್ಸಿಗೂ ಈ ಗೆಜ್ಜೆನ ನಿನ್ಗೆ ಹಾಕಬೇಕು ಅಂತ ಅನ್ನಿಸ್ಬೇಕು, ಆದ್ರೆ ನನಗೆ ಅನ್ನಿಸ್ತಾ ಇಲ್ಲ. ಸರಿ, ಬೇಡ ಬಿಡಿ. ನಿಮ್ಗೆ ಯಾವಾಗ ನನ್ನ ಕಾಲಿಗೆ ಗೆಜ್ಜೆ ಹಾಕಬೇಕು ಅನ್ಸುತ್ತೋ ಇಲ್ಲೇ ಇರುತ್ತೆ. ಸರಿ, ಈ ರೂಮಲ್ಲಿ ನನ್ನ ಕೆಲಸ ಮುಗೀತು.
ನಾನು ಬೇರೆ ರೂಮಿಗೆ ಹೋಗ್ಲಾ? ಸರಿ ಬಿಡಿ, ನಾನು ಇಲ್ಲಿರೋದು ನಿಮ್ಗೆ ಇಷ್ಟ ಆಗಲ್ಲ ಅನ್ಸುತ್ತೆ, ಹೋಗ್ತೀನಿ. ಹಲೋ, ಒಂದು ನಿಮಿಷ ಬಂದು. ಫ್ರೆಂಡ್ಸ್, ಪೇಪರಲ್ಲಿ ಬರ್ದಿತ್ತಲ್ಲ ನನ್ನ ರಾಶಿಯಲ್ಲಿ ರಾಜಯೋಗ ಇದೆ ಅಂತ, ಅದಿವತ್ತು ನಿಜ ಆಯ್ತು ಫ್ರೆಂಡ್ಸ್. ರೇಷ್ಮೆ ಸೀರೆ, ಒಡವೆ, ಅಯ್ಯೋ. ಅಕ್ಕ ನನಗೆ ಬೈದು ಹೊಡೆದ್ರಲ್ಲ, ಪಾಪ ಅಂತ ಅನ್ಸಿರ್ಬೇಕು. ಅದಕ್ಕೆ ನನ್ಗಿಷ್ಟೆಲ್ಲ ಉಡುಗೊರೆ ಯಾಕೆ ಕೊಟ್ಟಿದ್ದಾರೆ ಅನ್ಸುತ್ತೆ. ಇದನ್ನ ಹಾಕೊಂಡ್ ಬಂದು ತೋರಿಸಿದ್ರೆ ಅಕ್ಕ ಇನ್ನೂ ಖುಷಿ ಆಗ್ಬಿಡ್ತಾರೆ. ಏನೋ ಹೊರಗಿಂದ ತರಿಸಿದ್ಯಾ? ನನಗೆ ಬೇಡಪ್ಪ, ನಾನು ತಿನ್ನಲ್ಲ. ಅಯ್ಯೋ, ಆರ್ಡರ್ ಕೊಟ್ಟಿರೋದಲ್ಲ, ನನ್ನ ಫ್ರೆಂಡ್ ಮನೆಯಿಂದ ಮಾಡಿಸಿ ತರಿಸ್ಕೊಂಡಿರೋದು. ಇಷ್ಟೊಂದು ರಿಸ್ಕ್ ಯಾಕೆ ಬೇಕಾಗಿತ್ತು? ನಿನ್ಗೋಸ್ಕರ. ಬರ್ತೀಯಾ? ನೀನೇ ಇಲ್ಲಿಗೆ ಬಾ. ಅಯ್ಯೋ ಬೇಡಪ್ಪ, ಅಲ್ಲಿ ಡಬ್ಬ ಗಣಿ ಇರ್ತಾನೆ, ಆಮೇಲೆ ಅವ್ನು ನೋಡಿದ್ರೆ ಅಷ್ಟೇ. ನೀನೇ ಇಲ್ಲಿಗೆ ಬಾ, ಇಬ್ರು ಸೇರಿ ಸ್ವೀಟ್ ತಿನ್ನೋಣ ಪ್ಲೀಸ್. ಸರಿ, ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ಯಜಮಾನ್ರೆ, ನಿಮ್ಗೂ ಕೊಬ್ಬು ದಿಮಾಕು ಸೊಕ್ಕು ಜಾಸ್ತಿನೇ ಇದೆ. ನಿಮ್ಮನ್ನು ಏನೋ ಅನ್ಕೊಂಡಿದ್ದೆ. ಗೆಜ್ಜೆ ತಗೊಂಬಂದು ಹಾಕಿ ಅಂತ ಗೋಗರಿದ್ರೆ ಆಗಲ್ಲ ಅಂತೀರಾ? ಹೌದು, ನಾನು ಗೆಜ್ಜೆ ಹಾಕಲ್ಲ. ಅದೇನು ಮಾಡ್ಕೋತೀಯ ಮಾಡ್ಕೋ. ಅದು ಹೇಗೆ ನೀವು ನನ್ನ ಕಾಲಿಗೆ ಗೆಜ್ಜೆ ಹಾಕದೆ ಇರ್ತೀರಾ? ನಾನು ನೋಡ್ತೀನಿ. ಆಯ್ತು, ನೀನಾ ನಾನಾ ನೋಡೇ ಬಿಡೋಣ. ಅನಿಸ್ತಿದೆ. ಹಾಗಾದ್ರೆ ನಡಿಯಕ್ಕ, ನಾನು ನಿನ್ ಜೊತೆ ಬರ್ತೀನಿ. ಅದೇನಾಗುತ್ತೋ ನೋಡಿ ಬಿಡೋಣ. ಬೇಡ ಗಣಿ, ನಾನು ಒಬ್ಳೆ ಹೋಗ್ತೀನಿ. ನೀನ್ ಮನೆಯಲ್ಲೇ ಇರೋ. ಅಪ್ಪ ಬೇರೆ ಮನೇಲಿ ಇಲ್ವಲ್ಲ, ನೀನೇನು ತಲೆ ಕೆಡಿಸ್ಕೋಬೇಡ. ನಾನು ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಹಂಗಂತ್ಯಾ? ಹ್ಞೂ ಗಣಿ, ನಾನು ಒಬ್ಳೇನೆ ಮಾತ್ರ ಅಲ್ವಾ ಬರೋದಕ್ಕೆ ಹೇಳಿರೋದು. ಆಮೇಲೆ ನಾವಿಬ್ರು ಹೋಗ್ಬಿಟ್ರೆ ಅವ್ರ ವಿಷಯನೇ ಹೇಳ್ದೆ ಇದ್ರೆ. ಕರೆಕ್ಟಾಗಿ ಹೇಳ್ದೆ ಅಕ್ಕ. ನಾನು ನಿನ್ಗೋಸ್ಕರ ಇಲ್ಲೇ ಕಾಯ್ತಿರ್ತೀನಿ, ಬೇಗ ಬಂದ್ಬಿಡ್ಬೇಕು. ಸರಿ ಗಣಿ, ಮನೆ ಕಡೆ ಜೋಪಾನ. ಅಕ್ಕ ಫೋನ್. ಅಕ್ಕ ನಿಧಾನಕ್ಕೆ ಬಾ, ಅರ್ಜೆಂಟ್ ಏನು ಇಲ್ಲ. ಸಾಧ್ಯನೇ ಆಗ್ತಿಲ್ಲ. ಮೋಸ್ಟ್ಲಿ ಅವ್ರಿಗೆ ಗೊತ್ತಾಗದ ಹಾಗೆ ನೀನೇನಾದ್ರೂ ಕದ್ಕೊಂಡ್ ಬಂದ್ಯಾ ಹೇಗೆ? ನಿನ್ ಜನ್ಮಕ್ ಬೆಂಕಿ ಹಾಕ. ಯಾವಾಗ್ಲೂ ಹೆಂಡತಿ ಮೇಲೆ ಅನುಮಾನ ಪಡೋದೇನಾ ರೀ? ಬೇಕಿದ್ರೆ ನೀವೇ ಅಖಿಲಕ್ಕನ ಹತ್ರ ಹೋಗಿ ಕೇಳ್ರಿ. ನೋಡು, ಅದ್ರ ಅವಶ್ಯಕತೆ ನನಗಿಲ್ಲ. ನೀನ್ ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು. ಅತ್ತಿಗೆ ಎಲ್ಲಿದ್ದಾರೆ? ಮೇಲಿದ್ದಾರಾ? ನಾನು ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಇರ್ರಿ, ಅಕ್ಕ ನಮ್ಮಿಬ್ರು ಜೋಡಿನ ನೋಡಿ ತುಂಬಾ ದಿನ ಆಗಿದೆ. ಇಬ್ರು ಒಟ್ಟಿಗೆ ಹೋಗೋಣ. ನಾನು ಇದನ್ನೆಲ್ಲ ಹಾಕೊಂಡಿದ್ದೀನಲ್ಲ, ಹೇಗ್ ಕಾಣಿಸ್ತಾ ಇದ್ದೀನಿ ಅಂತ ಅಕ್ಕನ ಕೇಳ್ಬೇಕು. ಗೋವಿಂದ 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 ಗೋವಿಂದ. ಬೇಜಾರಾಯ್ತಾ? ನೀನು ಯಾವಾಗಲೂ ಹೀಗೆ ತಪ್ಕೊಂಡಿರ್ಬೇಕು ಅನ್ಸುತ್ತೆ. ನನಗೂ ಅಷ್ಟೇ. ಆದರೆ ಅದು ಈ ಮನೆಗೆ ಬರೋವರೆಗೂ ಸಾಧ್ಯ ಇಲ್ವಲ್ಲ. ಓಯ್, ಈ 3 ತಿಂಗಳು 3 ದಿನ ಥರ ಕಳೆದೋಗುತ್ತೆ. ಆಮೇಲೆ ನನ್ನ ರಾಣಿ ನೀನು, ನಿನ್ನ ರಾಜ ನಾನು ಅಂತ ಡ್ಯೂಯೇಟ್ ಆಡ್ತಾ ಇರ್ಬೋದು ಗೊತ್ತಾ? ಮೋಹನ್, ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮರ್ಯಾದೆಯಿಂದ ಹೋಗಿ ಕೊಟ್ಟು ಬಾ. ಆಯ್ತಕ್ಕ, ಡ್ರೆಸ್ ಚೇಂಜ್ ಮಾಡಿ ಇದು ನೀಟಾಗಿ ಐರನ್ ಮಾಡಿ ಮಡ್ಚಿ ವಾಪಸ್ ಕೊಟ್ಬಿಡ್ತೀನಿ. ಲೇ,
ಈ ತಿರ್ಪೆ ಶೋಕಿ ಎಲ್ಲ ಯಾಕೆ ಬೇಕು ನಿನಗೆ? ಜನ್ಮದಲ್ಲಿ ಉತ್ತರ